ಬಳ್ಳಾರಿ ಜೈಲಲ್ಲಿ ಭೂಪತಿಗೆ ನಗೋದಕ್ಕೂ ಆಗ್ತಾ ಇಲ್ಲ, ಅಳೋದಕ್ಕೂ ಆಗ್ತಿಲ್ಲ ಅಂತ ಸ್ಥಿತಿ ಇದೆಯಂತೆ. ಜೈಲಲ್ಲಿ ಒಂಟಿತನ ಅವರನ್ನ ಕಾಡ್ತಾ ಇದೆ. ನೆಮ್ಮದಿ ಇಲ್ಲದೆ ಕಂಗೆಟ್ಟಿದ್ದಾನೆ ಆರೋಪಿ. ಆ ಸೆಲ್ಲಲ್ಲಿ ಹಾಡ್ ಹೇಳ್ತಾ ಕಾಲ ಕಳೀತಿದ್ದಾರಂತೆ ಪೊರ್ಕಿ. ಈಗ ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ಹಾಡು ಕೇಳ್ತಿದ್ದಾರಂತೆ. ಪದೇ ಪದೇ ಅದೇ ಸಾಂಗ್ ಅನ್ನ ರಿಪೀಟೆಡ್ ಆಗಿ ಪುನೀತ್ ಅವರ ಹಾಡು ಹಾಡ್ತಾ ಇದ್ರಂತೆ. ಕೊಲೆ ಆರೋಪಿ ಏನಾಯ್ತೋ ಇದೇನಾಯ್ತೋ ಆ ವಿಧಿ ಆಟ, ಆ ಸಾಂಗ್ ಎಲ್ಲ ಹಾಡ್ತಿದ್ದಾರೆ, ಕೇಳ್ತಿದ್ದಾರೆ ಪದೇ ಪದೇ ಅಂತ ಸಾಂಗ್ಗಳನ್ನ ಅನ್ನುವಂಥ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಬಹುಶಃ 90 ದಿನಗಳಿಂದ ಜಾಸ್ತಿ ಆಯಿತು. ಅಂದರೆ ಒಂಥರ ಅಂದರೆ 2011 ನಂತರ ಅವ್ರು ಹೊರಗೆ ಬಂದ ನಂತರ ಅಂದರೆ ಒಂಥರ ಸೂಪರ್ ಸ್ಟಾರ್ ಗಿರಿಯಲ್ಲಿ ಮೆರೆದವರು. ಅಂದರೆ ದೊಡ್ಡ ಮಟ್ಟ ಅಂದರೆ ಈ ಥರ ಅಭ್ಯಾಸ ಇರಲಿಲ್ಲ ಅಂತಲ್ಲ. ದರ್ಶನ್ಗೆ ಭಾಳ ಇಂಥ ಅಭ್ಯಾಸ ಇತ್ತು. ಅಂದರೆ ನೆಲದಲ್ಲಿ ಮಲಗೋದು, ಹಸು ಕರು ಇದರ ಜೊತೆ ಅಂದರೆ ಫಾರ್ಮ್ ಹೌಸ್ ಇರೋದು, ಹಾಲು ಕರೆಯೋದು, ಆಮೇಲೆ ಕುರಿ, ಇದೆಲ್ಲ ಅಭ್ಯಾಸ ಇತ್ತು ಅವರಿಗೆ. ಆಮೇಲೆ ಒಮ್ಮೆ ಏನಾಗುತ್ತೆ, ನಿಮಗೆ ಸಂಪತ್ತು ಎಲ್ಲ ಬಂದ ನಂತರ ಆಟೋಮೆಟಿಕಲಿ ಅದಕ್ಕೆ ಐಷಾರಾಮಿಯಾಗಿ ಸೆಟ್ಲ್ ಆಗ್ಬಿಡ್ತಾರೆ. ಆದರೆ ಇನ್ನೊಂದು ಇಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕು, ವೆಯ್ಟ್ ಕಡಿಮೆ ಆಗಿದೆ. ನಿಜವಾಗ್ಲೂ ಒಬ್ಬ ಸ್ಟಾರ್ಗಳಿಗೆ ಏನಾಗುತ್ತೆ, ಹೊರಗಡೆ ಬಂದಾಗ ತಿಂದು ಉಂಡು ಅದು ವಿಪರೀತ ದಪ್ಪ ಆಗ್ತಾರೆ, ಸಣ್ಣ ಆಗೋದಿಲ್ಲ. ಅದನ್ನು ಅವರು ಪ್ಲಸ್ ಆಗಿ ತಗೊಂಡ್ರೆ ಭಾಳ ಒಳ್ಳೆಯದು. ಸಣ್ಣ ಆಗೋದಕ್ಕೆ ಅಷ್ಟು ಈಸಿ ಅಲ್ಲ ರೀ. ಮತ್ತೆ ಈಗ 90 ದಿವಸದಲ್ಲಿ ಕಂಪ್ಲೀಟ್ ಸಣ್ಣ ಆಗಿದ್ದಾರೆ. ನೆಕ್ಸ್ಟ್ ನೋಡ್ಬೇಕು ಏನಾಗುತ್ತೆ ಅಂತೇಳಿ ನೋಡಿ. ಇವಿಷ್ಟು ದಿನದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಬಳ್ಳಾರಿ ಜೈಲಲ್ಲಿ ಭೂಪತಿಗೆ ನಗೋದಕ್ಕೂ ಆಗ್ತಾ ಇಲ್ಲ, ಅಳೋದಕ್ಕೂ ಆಗ್ತಿಲ್ಲ ಅಂತ ಸ್ಥಿತಿ ಇದೆಯಂತೆ. ಜೈಲಲ್ಲಿ ಒಂಟಿತನ ಅವರನ್ನ ಕಾಡ್ತಾ ಇದೆ. ನೆಮ್ಮದಿ ಇಲ್ಲದೆ ಕಂಗೆಟ್ಟಿದ್ದಾನೆ ಆರೋಪಿ. ಆ ಸೆಲ್ಲಲ್ಲಿ ಹಾಡ್ ಹೇಳ್ತಾ ಕಾಲ ಕಳೀತಿದ್ದಾರಂತೆ ಪೊರ್ಕಿ. ಈಗ ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ಹಾಡು ಕೇಳ್ತಿದ್ದಾರಂತೆ. ಪದೇ ಪದೇ ಅದೇ ಸಾಂಗ್ ಅನ್ನ ರಿಪೀಟೆಡ್ ಆಗಿ ಪುನೀತ್ ಅವರ ಹಾಡು ಹಾಡ್ತಾ ಇದ್ರಂತೆ. ಕೊಲೆ ಆರೋಪಿ ಏನಾಯ್ತೋ ಇದೇನಾಯ್ತೋ ಆ ವಿಧಿ ಆಟ, ಆ ಸಾಂಗ್ ಎಲ್ಲ ಹಾಡ್ತಿದ್ದಾರೆ, ಕೇಳ್ತಿದ್ದಾರೆ ಪದೇ ಪದೇ ಅಂತ ಸಾಂಗ್ಗಳನ್ನ ಅನ್ನುವಂಥ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಬಹುಶಃ 90 ದಿನಗಳಿಂದ ಜಾಸ್ತಿ ಆಯಿತು. ಅಂದರೆ ಒಂಥರ ಅಂದರೆ 2011 ನಂತರ ಅವ್ರು ಹೊರಗೆ ಬಂದ ನಂತರ ಅಂದರೆ ಒಂಥರ ಸೂಪರ್ ಸ್ಟಾರ್ ಗಿರಿಯಲ್ಲಿ ಮೆರೆದವರು. ಅಂದರೆ ದೊಡ್ಡ ಮಟ್ಟ ಅಂದರೆ ಈ ಥರ ಅಭ್ಯಾಸ ಇರಲಿಲ್ಲ ಅಂತಲ್ಲ. ದರ್ಶನ್ಗೆ ಭಾಳ ಇಂಥ ಅಭ್ಯಾಸ ಇತ್ತು. ಅಂದರೆ ನೆಲದಲ್ಲಿ ಮಲಗೋದು, ಹಸು ಕರು ಇದರ ಜೊತೆ ಅಂದರೆ ಫಾರ್ಮ್ ಹೌಸ್ ಇರೋದು, ಹಾಲು ಕರೆಯೋದು, ಆಮೇಲೆ ಕುರಿ, ಇದೆಲ್ಲ ಅಭ್ಯಾಸ ಇತ್ತು ಅವರಿಗೆ. ಆಮೇಲೆ ಒಮ್ಮೆ ಏನಾಗುತ್ತೆ, ನಿಮಗೆ ಸಂಪತ್ತು ಎಲ್ಲ ಬಂದ ನಂತರ ಆಟೋಮೆಟಿಕಲಿ ಅದಕ್ಕೆ ಐಷಾರಾಮಿಯಾಗಿ ಸೆಟ್ಲ್ ಆಗ್ಬಿಡ್ತಾರೆ. ಆದರೆ ಇನ್ನೊಂದು ಇಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕು, ವೆಯ್ಟ್ ಕಡಿಮೆ ಆಗಿದೆ. ನಿಜವಾಗ್ಲೂ ಒಬ್ಬ ಸ್ಟಾರ್ಗಳಿಗೆ ಏನಾಗುತ್ತೆ, ಹೊರಗಡೆ ಬಂದಾಗ ತಿಂದು ಉಂಡು ಅದು ವಿಪರೀತ ದಪ್ಪ ಆಗ್ತಾರೆ, ಸಣ್ಣ ಆಗೋದಿಲ್ಲ. ಅದನ್ನು ಅವರು ಪ್ಲಸ್ ಆಗಿ ತಗೊಂಡ್ರೆ ಭಾಳ ಒಳ್ಳೆಯದು. ಸಣ್ಣ ಆಗೋದಕ್ಕೆ ಅಷ್ಟು ಈಸಿ ಅಲ್ಲ ರೀ. ಮತ್ತೆ ಈಗ 90 ದಿವಸದಲ್ಲಿ ಕಂಪ್ಲೀಟ್ ಸಣ್ಣ ಆಗಿದ್ದಾರೆ. ನೆಕ್ಸ್ಟ್ ನೋಡ್ಬೇಕು ಏನಾಗುತ್ತೆ ಅಂತೇಳಿ ನೋಡಿ. ಇವಿಷ್ಟು ದಿನದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಬಳ್ಳಾರಿ ಜೈಲಲ್ಲಿ ಭೂಪತಿಗೆ ನಗೋದಕ್ಕೂ ಆಗ್ತಾ ಇಲ್ಲ, ಅಳೋದಕ್ಕೂ ಆಗ್ತಿಲ್ಲ ಅಂತ ಸ್ಥಿತಿ ಇದೆಯಂತೆ. ಜೈಲಲ್ಲಿ ಒಂಟಿತನ ಅವರನ್ನ ಕಾಡ್ತಾ ಇದೆ. ನೆಮ್ಮದಿ ಇಲ್ಲದೆ ಕಂಗೆಟ್ಟಿದ್ದಾನೆ ಆರೋಪಿ. ಆ ಸೆಲ್ಲಲ್ಲಿ ಹಾಡ್ ಹೇಳ್ತಾ ಕಾಲ ಕಳೀತಿದ್ದಾರಂತೆ ಪೊರ್ಕಿ. ಈಗ ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ಹಾಡು ಕೇಳ್ತಿದ್ದಾರಂತೆ. ಪದೇ ಪದೇ ಅದೇ ಸಾಂಗ್ ಅನ್ನ ರಿಪೀಟೆಡ್ ಆಗಿ ಪುನೀತ್ ಅವರ ಹಾಡು ಹಾಡ್ತಾ ಇದ್ರಂತೆ. ಕೊಲೆ ಆರೋಪಿ ಏನಾಯ್ತೋ ಇದೇನಾಯ್ತೋ ಆ ವಿಧಿ ಆಟ, ಆ ಸಾಂಗ್ ಎಲ್ಲ ಹಾಡ್ತಿದ್ದಾರೆ, ಕೇಳ್ತಿದ್ದಾರೆ ಪದೇ ಪದೇ ಅಂತ ಸಾಂಗ್ಗಳನ್ನ ಅನ್ನುವಂಥ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಬಹುಶಃ 90 ದಿನಗಳಿಂದ ಜಾಸ್ತಿ ಆಯಿತು. ಅಂದರೆ ಒಂಥರ ಅಂದರೆ 2011 ನಂತರ ಅವ್ರು ಹೊರಗೆ ಬಂದ ನಂತರ ಅಂದರೆ ಒಂಥರ ಸೂಪರ್ ಸ್ಟಾರ್ ಗಿರಿಯಲ್ಲಿ ಮೆರೆದವರು. ಅಂದರೆ ದೊಡ್ಡ ಮಟ್ಟ ಅಂದರೆ ಈ ಥರ ಅಭ್ಯಾಸ ಇರಲಿಲ್ಲ ಅಂತಲ್ಲ. ದರ್ಶನ್ಗೆ ಭಾಳ ಇಂಥ ಅಭ್ಯಾಸ ಇತ್ತು. ಅಂದರೆ ನೆಲದಲ್ಲಿ ಮಲಗೋದು, ಹಸು ಕರು ಇದರ ಜೊತೆ ಅಂದರೆ ಫಾರ್ಮ್ ಹೌಸ್ ಇರೋದು, ಹಾಲು ಕರೆಯೋದು, ಆಮೇಲೆ ಕುರಿ, ಇದೆಲ್ಲ ಅಭ್ಯಾಸ ಇತ್ತು ಅವರಿಗೆ. ಆಮೇಲೆ ಒಮ್ಮೆ ಏನಾಗುತ್ತೆ, ನಿಮಗೆ ಸಂಪತ್ತು ಎಲ್ಲ ಬಂದ ನಂತರ ಆಟೋಮೆಟಿಕಲಿ ಅದಕ್ಕೆ ಐಷಾರಾಮಿಯಾಗಿ ಸೆಟ್ಲ್ ಆಗ್ಬಿಡ್ತಾರೆ. ಆದರೆ ಇನ್ನೊಂದು ಇಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕು, ವೆಯ್ಟ್ ಕಡಿಮೆ ಆಗಿದೆ. ನಿಜವಾಗ್ಲೂ ಒಬ್ಬ ಸ್ಟಾರ್ಗಳಿಗೆ ಏನಾಗುತ್ತೆ, ಹೊರಗಡೆ ಬಂದಾಗ ತಿಂದು ಉಂಡು ಅದು ವಿಪರೀತ ದಪ್ಪ ಆಗ್ತಾರೆ, ಸಣ್ಣ ಆಗೋದಿಲ್ಲ. ಅದನ್ನು ಅವರು ಪ್ಲಸ್ ಆಗಿ ತಗೊಂಡ್ರೆ ಭಾಳ ಒಳ್ಳೆಯದು. ಸಣ್ಣ ಆಗೋದಕ್ಕೆ ಅಷ್ಟು ಈಸಿ ಅಲ್ಲ ರೀ. ಮತ್ತೆ ಈಗ 90 ದಿವಸದಲ್ಲಿ ಕಂಪ್ಲೀಟ್ ಸಣ್ಣ ಆಗಿದ್ದಾರೆ. ನೆಕ್ಸ್ಟ್ ನೋಡ್ಬೇಕು ಏನಾಗುತ್ತೆ ಅಂತೇಳಿ ನೋಡಿ. ಇವಿಷ್ಟು ದಿನದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಬಳ್ಳಾರಿ ಜೈಲಲ್ಲಿ ಭೂಪತಿಗೆ ನಗೋದಕ್ಕೂ ಆಗ್ತಾ ಇಲ್ಲ, ಅಳೋದಕ್ಕೂ ಆಗ್ತಿಲ್ಲ ಅಂತ ಸ್ಥಿತಿ ಇದೆಯಂತೆ. ಜೈಲಲ್ಲಿ ಒಂಟಿತನ ಅವರನ್ನ ಕಾಡ್ತಾ ಇದೆ. ನೆಮ್ಮದಿ ಇಲ್ಲದೆ ಕಂಗೆಟ್ಟಿದ್ದಾನೆ ಆರೋಪಿ. ಆ ಸೆಲ್ಲಲ್ಲಿ ಹಾಡ್ ಹೇಳ್ತಾ ಕಾಲ ಕಳೀತಿದ್ದಾರಂತೆ ಪೊರ್ಕಿ. ಈಗ ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ಹಾಡು
ಕೇಳ್ತಿದ್ದಾರಂತೆ ಪದೇ ಪದೇ ಅದೇ ಸಾಂಗನ್ನು ರಿಪೀಟೆಡ್ ಆಗಿ. ಪುನೀತ್ ಅವರ ಹಾಡು ಹಾಡ್ತಾ ಇದ್ರಂತೆ, ಕೊಲೆ ಆರೋಪಿ, ಏನಾಯ್ತೋ ಇದೇನಾಯ್ತೋ, ಆ ವಿಧಿ ಆಟ, ಆ ಸಾಂಗ್ ಎಲ್ಲ ಹಾಡ್ತಿದ್ದಾರೆ, ಕೇಳ್ತಿದ್ದಾರೆ ಪದೇ ಪದೇ ಅಂತ ಸಾಂಗ್ಗಳನ್ನು ಅನ್ನುವಂಥ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಬಹುಶಃ 90 ದಿನಗಳಿಂದ ಜಾಸ್ತಿ ಆಯಿತು. ಅಂದರೆ ಒಂಥರ ಅಂದರೆ 2011 ನಂತರ ಅವ್ರು ಹೊರಗೆ ಬಂದ ನಂತರ ಅಂದರೆ ಒಂಥರ ಸೂಪರ್ ಸ್ಟಾರ್ ಗಿರಿಯಲ್ಲಿ ಮೆರೆದವರು. ಅಂದರೆ ದೊಡ್ಡ ಮಟ್ಟ, ಅಂದರೆ ಈ ಥರ ಅಭ್ಯಾಸ ಇರಲಿಲ್ಲ ಅಂತಲ್ಲ. ದರ್ಶನ್ಗೆ ಭಾಳ ಇಂಥ ಅಭ್ಯಾಸ ಇತ್ತು. ಅಂದರೆ ನೆಲದಲ್ಲಿ ಮಲಗೋದು, ಹಸು ಕರು ಇದರ ಜೊತೆ ಅಂದರೆ ಫಾರ್ಮ್ ಹೌಸ್ ಇರೋದು, ಹಾಲು ಕರೆಯೋದು, ಆಮೇಲೆ ಕುರಿ, ಇದೆಲ್ಲ ಅಭ್ಯಾಸ ಇತ್ತು ಅವರಿಗೆ. ಆಮೇಲೆ ಒಮ್ಮೆ ಏನಾಗುತ್ತೆ, ನಿಮಗೆ ಸಂಪತ್ತು ಎಲ್ಲ ಬಂದ ನಂತರ ಆಟೋಮೆಟಿಕಲಿ ಅದಕ್ಕೆ ಐಷಾರಾಮಿಯಾಗಿ ಸೆಟ್ಲ್ ಆಗ್ಬಿಡ್ತಾರೆ. ಆದರೆ ಇನ್ನೊಂದು ಇಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕು, ವೆಯ್ಟ್ ಕಡಿಮೆ ಆಗಿದೆ. ನಿಜವಾಗ್ಲೂ ಒಬ್ಬ ಸ್ಟಾರ್ಗಳಿಗೆ ಏನಾಗುತ್ತೆ, ಹೊರಗಡೆ ಬಂದಾಗ ತಿಂದು ಉಂಡು ಅದು ವಿಪರೀತ ದಪ್ಪ ಆಗ್ತಾರೆ, ಸಣ್ಣ ಆಗೋದಿಲ್ಲ. ಅದನ್ನು ಅವರು ಪ್ಲಸ್ ಆಗಿ ತಗೊಂಡ್ರೆ ಭಾಳ ಒಳ್ಳೆಯದು. ಸಣ್ಣ ಆಗೋದಕ್ಕೆ ಅಷ್ಟು ಈಸಿ ಅಲ್ಲ ರೀ. ಮತ್ತೆ ಈಗ 90 ದಿವಸದಲ್ಲಿ ಕಂಪ್ಲೀಟ್ ಸಣ್ಣ ಆಗಿದ್ದಾರೆ. ನೆಕ್ಸ್ಟ್ ನೋಡ್ಬೇಕು ಏನಾಗುತ್ತೆ ಅಂತೇಳಿ. ನೋಡಿ, ಇವಿಷ್ಟು ಈ ದಿನದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.